ಇಬ್ಬರನ್ನ ಕೊಂದು ಪರಾರಿಯಾಗಿದ್ದ ಶ್ವೇತಾ ಮತ್ತು ಪ್ರಿಯಕರ ಕೆನೆತ್. ನಿನ್ನೆ ನಡೆದಿದ್ದಂತಹ ಘಟನೆ ಇದು. ಶ್ವೇತಾ ಹೆತ್ತವರನ್ನ, ತಂದೆ ತಾಯಿ ಹಾಗೂ ತಂಗಿಯನ್ನ ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದು. ಪ್ರಿಯಕರನ ಜೊತೆ ಸೇರ್ಕೊಂಡು ಅಪ್ಪ ಅಮ್ಮ ತಂಗಿಯನ್ನ ಕೊಂದಿದ್ದು. ಇಲ್ಲಿಂದ ಎಸ್ಕೇಪ್ ಆಗಿ ಪುದುಚೇರಿಗೆ ಹೋಗಿದ್ದು. ಈಗ ಪುದುಚೇರಿಯಲ್ಲಿ ಶ್ವೇತಾ ಬಂಧನ ಆಗಿದೆ. ಪ್ರಿಯಕರ ಕೆನೆತ್ಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. 30 ಲಕ್ಷಕ್ಕೂ ಅಧಿಕ ಸಾಲ ಮಾಡಿಕೊಂಡಿದ್ದಂತಹ ಕೊಲೆಗಾತಿ ಶ್ವೇತಾ ಹಾಗೂ ಕೆನೆತ್ ಪ್ರಿಯಕರನ ಜೊತೆ ಸೇರ್ಕೊಂಡು ತನ್ನ ಕುಟುಂಬವನ್ನೇ ಮುಗಿಸಿದಾಳೆ. ಕೆಆರ್ ಪುರಂನ ಸೀಗೆಹಳ್ಳಿಯ ಗ್ರೀನ್ ಸಿಟಿ ಲೇಔಟ್ ನಲ್ಲಿ ನಡೆದಿದ್ದಂತಹ ಘಟನೆ ಇದು. ಮಾತುಕತೆಗೆ ಅಂತ ತಾಯಿ ಹಾಗೂ ತಂಗಿ ಬಂದಿರ್ತಾರೆ ಶ್ವೇತಾ ಮನೆಗೆ. ಶ್ವೇತಾ ಪ್ರಿಯಕರನ ಜೊತೆ ಲಿವ್ ಇನ್ ರಿಲೇಷನ್ ನಲ್ಲಿ ಇದ್ಲು, ಅಪಾರ್ಟ್ಮೆಂಟ್ ನಲ್ಲಿ ವಾಸ ಇದ್ಲು. ಆ ಸಂದರ್ಭದಲ್ಲಿ ಈಕೆ 30 ಲಕ್ಷ ರೂಪಾಯಿ ಸಾಲ ಮಾಡ್ಕೊಂಡಿದ್ದಾಳೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗುತ್ತೆ. ಹಾಗಾಗಿ ಮಾತನಾಡೋದಿಕ್ಕೆ ಅಂತ ತಾಯಿ ಮತ್ತು ಮಗಳು ಅಂದ್ರೆ ಶ್ವೇತಾಳ ತಂಗಿ ಇಬ್ರು ಕೂಡ ಅಪಾರ್ಟ್ಮೆಂಟ್ಗೆ ಬಂದಿರ್ತಾರೆ. ಆಗ ಮಾತಿಗೆ ಮಾತು ಬೆಳೆದು ಶ್ವೇತಾ ಮತ್ತು ಕೆನೆತ್ ಇಬ್ರು ಸೇರ್ಕೊಂಡು ಮೊದಲಿಗೆ ತಾಯಿ ಮತ್ತು ತಂಗಿಯ ಕೊಲೆ ಮಾಡ್ತಾರೆ. ಅದಾದ 15 ನಿಮಿಷಕ್ಕೆ ತಂದೆ ಸೋಮಸುಂದರ್ ಅವರು ಬರ್ತಾರೆ. ಆಕೆ ಅಂದ್ರೆ ಶ್ವೇತಾ ವಾಸವಿದ್ದಂತಹ ಅಪಾರ್ಟ್ಮೆಂಟ್ಗೆ. ಆಗ ಗೊತ್ತಾಗುತ್ತೆ ಪತ್ನಿ ಮತ್ತು ಮಗಳ ಕೊಲೆ ಆಗಿದೆ ಅಂತ. ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಹೊರಗಡೆ ಓಡಿ ಬರೋದಕ್ಕೆ ಟ್ರೈ ಮಾಡ್ತಾರೆ ಸೋಮಸುಂದರ್. ಆಗ ಕೆನೆತ್ ಮತ್ತು ಶ್ವೇತಾ ತಂದೆಯನ್ನು ಕೂಡ ಮರ್ಡರ್ ಮಾಡ್ತಾರೆ. ಈಗ ಪಾಂಡಿಚೇರಿಯಲ್ಲಿ ಶ್ವೇತಾ ಅರೆಸ್ಟ್ ಆಗಿದ್ದಾಳೆ. ಆಕೆಯನ್ನ ಬಂಧಿಸಿ ಕರೆ ತರ್ತಾ ಇದ್ದಾರೆ ಪೊಲೀಸರು. ನನ್ನ ತಾಯಿ ನನಗೆ ಯಾವುದಕ್ಕೂ ಸ್ವತಂತ್ರವಾಗಿರಲು ಬಿಡ್ತಾ ಇರಲಿಲ್ಲ. ಅರೆಸ್ಟ್ ಆದ ಬಳಿಕ ಪೊಲೀಸರ ಮುಂದೆ ಆರೋಪಿ ಶ್ವೇತಾ ಹೇಳಿದಂತಹ ಮಾತಿದು. ನನ್ನ ತಾಯಿ ನನ್ನ ಜೀವನವನ್ನೇ ನಿಯಂತ್ರಣ ಮಾಡ್ತಾ ಇದ್ರು, ನನ್ನ ಜೀವನ ಹಾಳು ಮಾಡಿದ್ದಾರೆ, ಅದಕ್ಕೆ ಅವರನ್ನ ಕೊಂದೆ ಅಂತ ಪೊಲೀಸರ ಮುಂದೆ ಶ್ವೇತಾ ಹೇಳಿದ್ದಾಳಂತೆ. ಇನ್ನು ಮತ್ತೋರ್ವ ಆರೋಪಿ ಕೆನೆತ್, ಆತನಿಗಾಗಿ ಪೊಲೀಸರು ಹುಡುಕಾಡ್ತಾ ಇದ್ದಾರೆ. ಪೊಲೀಸರು ನಿನ್ನೆ ಈ ಪ್ರಕರಣ ವಿಚಾರಣೆ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಆರೋಪಿಗಳು ರಾಜ್ಯ ಬಿಟ್ಟು ಹೊರ ರಾಜ್ಯಕ್ಕೆ ಹೋಗಿದ್ದಾರೆ, ಹುಡುಕ್ತಾ ಇದ್ದೀವಿ, ಮಾಹಿತಿ ಸಿಕ್ಕಿದೆ ಅಂತ ಹೇಳಿದ್ರು. ಅದೇ ಪ್ರಕಾರವಾಗಿ ಈಗ ಆರೋಪಿ ಶ್ವೇತಾಳನ್ನ ಪುದುಚೇರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಪ್ರಿಯಕರ ಕೆನೆತ್ಗಾಗಿ ಈಗ ಹುಡುಕಾಡ್ತಾ ಇದ್ದಾರೆ. ಆತನ ಕುರಿತು ಯಾವುದೇ ಸುಳಿವು ಸಿಕ್ಕಿಲ್ಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಿನ್ನೆ ನಡೆದಂತಹ ಘಟನೆ, ಈಗ ಹಂತಕರ ನಿಗೂಢ ಹೆಜ್ಜೆ ಪತ್ತೆಯಾಗಿದೆ, ಶ್ವೇತಾಳನ್ನ ಅರೆಸ್ಟ್ ಮಾಡಿದ್ದಾರೆ. ಹೇಗ್ ನಡೀತು ಕಾರ್ಯಾಚರಣೆ, ಡೀಟೇಲ್ಸ್ ಕೊಡೋದಾದ್ರೆ? ಶ್ವೇತಾ ಅಂದ್ರೆ ನಿನ್ನೆಯಿಂದನೂ ಕೂಡ ಕೆಆರ್ ಪುರಂನ ಸಬ್ ಡಿವಿಷನ್ ಪೊಲೀಸರು, ಇಡೀ ಪೊಲೀಸರು ಎಲ್ಲ ಕಡೆನೂ ಕೂಡ ಹುಡುಕಾಟವನ್ನ ನಡೆಸ್ತಿರುವಂಥದ್ದು. ಅಂದ್ರೆ ಆಕೆ ಎಲ್ಲೆಲ್ಲಿ ಪಾಸ್ ಆಗಿದ್ಲು, ಯಾವೆಲ್ಲ ಒಂದು ಟೋಲ್ಗಳನ್ನ ದಾಟಿದ್ಲು, ಎಲ್ಲ ಕಡೆನೂ ಕೂಡ CCTV ಒಂದು ಫುಟೇಜನ್ನು ತೆಗೆದುಕೊಂಡು ಅಂದರೆ ಮುಂದಿರುವಂತಹ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಟ್ಕೊಂಡು ಆಕೆಯನ್ನು ಟ್ರ್ಯಾಕ್ ಮಾಡ್ತಾ ಬಂದಿದ್ರು. ಇಲ್ಲಿ ಕೆನೆತ್ ಎಲ್ಲೋಗಿದ್ದಾನೆ ಏನು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ಪಾಂಡಿಚೇರಿಯ ರೈಲ್ವೆ ಸ್ಟೇಷನ್ನಲ್ಲಿ ಶ್ವೇತಾಳನ್ನ ಇದೀಗ ಕೆಆರ್ ಪುರಂ ಪೊಲೀಸರು ಬಂಧನ ಮಾಡಿರುವಂಥದ್ದು. ಬಂಧಿಸಿ ಆಕೆಯನ್ನು ಇಲ್ಲಿಗೆ ಕರ್ಕೊಂಬರ್ತಿದ್ದಾರೆ. ಆ ಒಂದು ಪ್ರೊಸೀಜರ್ ಏನು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಬೇಕು, ಆ ಒಂದು ಪ್ರೊಸೀಜರ್ ಕಂಟಿನ್ಯೂ ಆಗುತ್ತೆ. ಇಲ್ಲಿ ಪ್ರಮುಖವಾಗಿ ಏನು ಬ್ಯಾಂಕಿನ ಅಂದರೆ 30 ಲಕ್ಷ ಸಾಲವನ್ನು ಶ್ವೇತಾ ಮಾಡಿರ್ತಾಳೆ. ಆ ಒಂದು ಬ್ಯಾಂಕಿನ ನೋಟಿಸು ವೈಟ್ ಫೀಲ್ಡ್ನ ನಲ್ಲೂರಲ್ಲಿ ಮನೆ ಏನಿದೆ, ಆ ಮನೆಗೆ ನೋಟಿಸ್ ಹೋಗಿರುತ್ತೆ. ಈ ವೇಳೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ತಾಯಿ ಹಾಗೂ ತಂಗಿ ಮೊದಲಿಗೆ ಬಂದಿರ್ತಾರೆ. ಆ ನಂತರ ತಂದೆ ಬರುವಂಥದ್ದು. ಮೊದಲಿಗೆ ಬಂದಾಗ ಇಲ್ಲಿ ಈಗ ಸೋಫಾರ್ ಆಕೆ ಕೊಡ್ತಿರುವಂತಹ ಮಾಹಿತಿಯ ಪ್ರಕಾರ ಇಲ್ಲಿ ಕೇವಲ ಶ್ವೇತಾಳ ಇನ್ವಾಲ್ವ್ಮೆಂಟ್ ಮಾತ್ರ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಕೆನೆತ್ ಸಹಕಾರ ನೀಡಿದ್ದ ಈ ಒಂದು ಕೊಲೆಗೆ ಅನ್ನೋದು ಕೂಡ ಇದೀಗ ಗೊತ್ತಾಗ್ತಿರುವಂಥದ್ದು. ಅಂದರೆ ಆಕೆ ಇದೀಗ ಏನು ಅರೆಸ್ಟ್ ಮಾಡಿ ಕರ್ಕೊಂಬರ್ತಿದ್ದಾರೆ, ಅಲ್ಲಿ ಪ್ರಾಥಮಿಕವಾಗಿ ನನ್ನ ತಾಯಿ ಯಾವತ್ತೂ ಕೂಡ ನನ್ನನ್ನು ಕಂಟ್ರೋಲ್ ಮಾಡ್ತಾ ಇದ್ಲು, ಎಲ್ಲೂ ಕೂಡ ನಾನು ಇಷ್ಟ ಬಂದಾಗೆ ಬದುಕೋದಕ್ಕೆ ಸಾಧ್ಯನೇ ಆಗಿಲ್ಲ, ನಾನು ಲಿವಿಂಗ್ ಟುಗೆದರ್ ಇದ್ಮೇಲೂ ಕೂಡ ಬಂದು ನನಗೆ ಕಾಟ ಕೊಡ್ತಾ ಇದ್ರು, ನಾನು ಬೇರೆ ಬೇರೆ ಬಿಸ್ನೆಸ್ ಮಾಡೋದಕ್ಕೂ ಕೂಡ ಹಣವನ್ನು ಕೇಳಿದ್ದೆ, ಯಾವುದಕ್ಕೂ ಕೂಡ ಕೊಡ್ತಾ ಇರಲಿಲ್ಲ ಅನ್ನೋ ಒಂದು ಹೇಳಿಕೆಯನ್ನು ಇದೀಗ ಕೊಟ್ಟಿರುವಂಥದ್ದು. ಸದ್ಯಕ್ಕೆ ಶ್ವೇತಾಳನ್ನು ಪೊಲೀಸರು ಅರೆಸ್ಟ್ ಮಾಡಿ ಅಂದರೆ ಆಕೆಯನ್ನು ವಶಕ್ಕೆ ಪಡೆದು ಕರೆ ತರ್ತಾ ಇದ್ದಾರೆ. ಇನ್ನೊಬ್ಬ ಆರೋಪಿ ಕೆನೆತ್ ಎಲ್ಲೋಗಿದ್ದಾನೆ ಏನು ಅನ್ನೋದು ಸದ್ಯಕ್ಕೆ ಗೊತ್ತಾಗಿಲ್ಲ. ಇಬ್ಬರು ಕೂಡ ಒಟ್ಟಿಗೆ ಹೋಗಿರ್ತಾರೆ ಅಂತ ಅಂದ್ಬಿಟ್ಟು ಪೊಲೀಸರು ಅಂದ್ಕೊಂಡಿದ್ರು. ಹೀಗಾಗಿ ಆಕೆಯನ್ನು ಟ್ರ್ಯಾಕ್ ಮಾಡ್ತಾ ಹೋದ್ರು. ಈಗ ಕೆನೆತ್ಗೋಸ್ಕರನೂ ಕೂಡ ಕೆಆರ್ ಪುರಂ ಪೊಲೀಸರು ಹುಡುಕಾಟವನ್ನು ನಡೆಸ್ತಿರುವಂಥದ್ದು. ಮೀನಾ, ಎಷ್ಟೊತ್ತಿಗೆ ರಾಜ್ಯಕ್ಕೆ ಕರ್ಕೊಂಡ್ಬರ್ತಾರೆ ಚೇತನ್ ಪುದುಚೇರಿಯಿಂದ? ಈ ಬಗ್ಗೆ ಏನ್ ಡೀಟೇಲ್ಸ್ ಸಿಗ್ತಾ ಇದೆ? ಜೊತೆಗೆ ಕೆನೆತ್ ಎಲ್ಲಿ ಹೋಗಿದ್ದಾನೆ, ಎಲ್ಲಿ ತಲೆಮರೆಸಿಕೊಂಡಿದ್ದಾನೆ ಅನ್ನೋದರ ಬಗ್ಗೆ ಸುಳಿವು ಖಂಡಿತವಾಗ್ಲೂ ಪೊಲೀಸರಿಗೆ ಇದ್ದೇ ಇರುತ್ತಲ್ವಾ?
ಹೌದೌದು, ಎಲ್ಲೋಗಿದ್ದಾನೆ? ಯಾಕಂದ್ರೆ ಇವರು ಮನೆಯನ್ನ ಬಿಡ್ತಾ ಇದ್ದ ಸಂದರ್ಭದಲ್ಲೇ ಮೊಬೈಲ್ಗಳನ್ನ ಆಫ್ ಮಾಡ್ಕೊಂಡಿದ್ದಾರೆ, ಅಂದ್ರೆ ಮೊಬೈಲನ್ನು ಬಿಟ್ಟು ಹೋಗಿರುವಂಥದ್ದು. ಹೀಗಾಗಿನೇ ಹುಡುಕಾಟ ಕಷ್ಟ ಆಯಿತು. ಆದರೆ ಬೇಸಿಕ್ ಆಗಿ ಪೊಲೀಸರ ಹಳೆ ಒಂದು ಸ್ಟೈಲ್ ಏನಿದೆ, ಟೋಲ್ಗಳಿರ್ಬೋದು, ಓಕೆ, ಬೇರೆ ಬಸ್ನಲ್ಲಿ ಪ್ರಯಾಣ ಮಾಡಿದರೆ ಹೀಗೆ ಅಲ್ಲಿನ ಒಂದು CCTV ಫುಟೇಜ್ಗಳನ್ನು ಚೆಕ್ ಮಾಡ್ತಾ 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 ಗೊತ್ತಾಗಿರೋದು ಆಕೆ ಪಾಂಡಿಚೇರಿ ಯಾವ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಇದ್ಲು ಅಂತ ಅಂದ್ಬಿಟ್ಟು. ಹೀಗಾಗಿ ಆಕೆಯನ್ನು ಸದ್ಯಕ್ಕೆ ವಶಕ್ಕೆ ಪಡೆದು ಕರೆ ತರ್ತಾ ಇದ್ದಾರೆ. ಈ ಕೆನೆತ್ ಎಲ್ಲೋದ ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೊಳ್ತಾ ಇದ್ದಾರೆ. ಯಾವಾಗ ಎಲ್ಲಿ ತನಕ ಎಷ್ಟು ಟೈಮ್ ತನಕವೂ ಕೂಡ ನೀವಿಬ್ರು ಒಟ್ಟಿಗೆ ಇದ್ರಿ? ಯಾವಾಗ ಚೇತನ್ ಈಗ ಮನೆಯಿಂದ ಎಸ್ಕೇಪ್, ಮರ್ಡರ್ ಆದ ನಂತರ ಮನೆಯಿಂದ ಎಸ್ಕೇಪ್ ಆದಂತಹ ಇಬ್ರು ಒಟ್ಟಿಗೆ ಹೋಗಿಲ್ವಾ? ಹಾಗಾದ್ರೆ ಬೇರೆ ಬೇರೆನೆ ಪ್ರಯಾಣ ಮಾಡಿದಾರ? ಪುದುಚೇರಿಯಲ್ಲಿ ಕೇವಲ ಶ್ವೇತಾ ಅರೆಸ್ಟ್ ಆಗಿದ್ದಾರೆ ಅಂತಂದ್ರೆ ಕೆನೆತ್ ಆಕೆಯನ್ನ ಅಲ್ಲಿ ಬಿಟ್ಟು ಹೋಗಿದ್ದ ಅಥವಾ ಮಾರ್ಗ ಮಧ್ಯದಲ್ಲಿಯೇ ಇಬ್ರು ಕೂಡ ಡಿವೈಡ್ ಆಗಿದಾರ? ಅಂದರೆ ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಕ್ಲಾರಿಟಿ ಸದ್ಯಕ್ಕೆ ಇಲ್ಲ. ಆದರೆ ಆಕೆ ಇಬ್ಬರು ಕೂಡ ಮರ್ಡರನ್ನು ಮಾಡಿ ಅವರಿಬ್ಬರು ಕೂಡ ಒಟ್ಟಿಗೆ ಹೋಗ್ತಿರುವಂತಹ ಒಂದು CCTV ಫುಟೇಜ್ ಕೂಡ ನಮಗೆ ಲಭ್ಯವಾಗಿತ್ತು. ಆ ಏರಿಯಾ, ಆ ಒಂದು ಸಿಟಿಯನ್ನು ಬಿಡೋದಕ್ಕಿಂತ ಮುಂಚೆನೇ ಇಬ್ಬರು ಬೇರೆ ಬೇರೆ ಹೋದ್ರ ಅಥವಾ ಪಾಂಡಿಚೇರಿಗೆ ಹೋದ್ಮೇಲೆ ಆತ ಎಲ್ಲಾದರೂ ಬೇರೆ ಕಡೆ ಹೋದ್ನ ಏನು ಅನ್ನೋದ್ರ ಬಗ್ಗೆ ಪೊಲೀಸರು ಇನ್ನಷ್ಟು ಮಾಹಿತಿಯನ್ನು ಕಲೆ ಹಾಕೊಳ್ತಾ ಇದ್ದಾರೆ. ಅಥವಾ ಇಬ್ಬರು ಬೇರೆ ಬೇರೆ ಕಡೆ ಪ್ರಯಾಣ ಮಾಡಿದ್ರ ಅನ್ನೋದ್ರ ಕೂಡ ಬಗ್ಗೆ ಸದ್ಯಕ್ಕೆ ಒಂದು ಮಾಹಿತಿಯನ್ನು ಕಲೆ ಹಾಕೊಳ್ತಿರುವಂಥದ್ದು. ಸದ್ಯಕ್ಕೆ ಇಲ್ಲಿ ಶ್ವೇತಾಳನ್ನು ಮಾತ್ರ ಅರೆಸ್ಟ್ ಮಾಡಿದ್ದಾರೆ ಮತ್ತು ಆಕೆಯಿಂದ ಬೇಸಿಕ್ ಇನ್ಫಾರ್ಮೇಶನ್ ಅನ್ನು ಕೂಡ ಪಡ್ಕೊಂಡಿದ್ದಾರೆ. ಆಕೆಯನ್ನು ಕರ್ಕೊಂಡ್ಬಂದು ಸಂಜೆ ಸುಮಾರಿಗೆ ಆಕೆಯನ್ನು ಕೋರ್ಟ್ಗೆ ಒಂದು ಪ್ರೊಡ್ಯೂಸ್ ಮಾಡುವಂತಹ ಒಂದು ಸಾಧ್ಯತೆಯು ಸಹ ಇರುವಂಥದ್ದು. ಮತ್ತೆ ಟೋಟಲ್ಲು ಸಾಕಷ್ಟು ಒಂದು ಟೀಮ್ಗಳನ್ನು KR ಪುರಂ ಸಬ್ ಡಿವಿಷನ್ ಅಲ್ಲಿ ಮಾಡ್ಕೊಂಡಿದ್ರು ಇಬ್ಬರಿಗೂ ಹುಡುಕಾಟಕ್ಕೋಸ್ಕರ. ಹೀಗಾಗಿ ಬೇರೆ ಬೇರೆ ಟೀಮ್ಗಳು ಕೂಡ ಕೆನೆತ್ಗೋಸ್ಕರ ಹುಡುಕಾಟವನ್ನ ಸದ್ಯಕ್ಕೆ ಮುಂದುವರಿಸಿದೆ. ಈಕೆಯನ್ನು ಕರ್ಕೊಂಡ್ಬರ್ತಿದ್ದಾರೆ ಮತ್ತೆ ಕೋರ್ಟಿಗೆ ಒಂದು ಪ್ರೊಡ್ಯೂಸ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಕೂಡ ಪೊಲೀಸರು ಮಾಡಲಿದ್ದಾರೆ. ವೀಣಾ. ಎಸ್, ಥ್ಯಾಂಕ್ ಯು ಚೇತನ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.